ಬಂಗಾಳದ ಮಾಜಿ ಡಿಸಿಪಿ ಇಡಿ ವಶಕ್ಕೆ. ವಿದೇಶಕ್ಕೆ ಪರಾಯರಿಯಾಗೋ ಯತ್ನ ನಡೆಸಿದ್ದ ಡಿಸಿಪಿ ಗೂಂಡಾಗಳ ಜೊತೆ ಸೇರಿ ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಸಿದ ಆರೋಪ. ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ ಭ್ರಷ್ಟರ ಬೇಟೆ. ಈ ವಿಡಿಯೋ ನೋಡಿ. ಇಡಿ ವಶದಲ್ಲಿರುವ ಈ ಆಸಾಮಿಯೇ ಮಾಜಿ ಡಿಸಿಪಿ ಶಾಂತನು ಸಿನ್ಹಾ ಬಿಸ್ವಾಸ್. ಪಶ್ಚಿಮ ಬಂಗಾಳದ ಮಾಜಿ ಡಿಸಿಪಿ, ರಾಜ್ಯದ ಅತ್ಯುನ್ನತ ಪೊಲೀಸ್ ಹುದ್ದೆ ಅಲಂಕರಿಸಿದ ವ್ಯಕ್ತಿಯೇ ಹೀಗೆ ತನಿಖಾ ಸಂಸ್ಥೆಯಿಂದ ಬಂಧನಕ್ಕೊಳಗಾಗಿರುವುದು ಪಶ್ಚಿಮ ಬಂಗಾಳ ಎತ್ತ ಸಾಗುತ್ತಾ ಇತ್ತು ಅನ್ನೋದನ್ನು ತೋರಿಸುತ್ತೆ. ಇಷ್ಟು ದಿನ ಕಾನೂನಿನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದ ಕೋಲ್ಕತ್ತಾದ ಮಾಜಿ ಡಿಸಿಪಿ ಶಾಂತನು ಸಿನ್ಹಾ ಬಿಸ್ವಾಸ್ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿದೆ. ಶಾಂತನು ಕೇವಲ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಲಿಲ್ಲ, ಬದಲಾಗಿ ದೇಶ ಬಿಟ್ಟು ಪರಾಯರಿಯಾಗಲು ಸಕಲ ಸಿದ್ಧತೆ ನಡೆಸಿದ್ದರು ಎಂಬ ಆಘಾತಕಾರಿ ವಿಷಯ ಈಗ ಹೊರಬಂದಿದೆ. ಶಾಂತನು ದೇಶ ಬಿಟ್ಟು ಓಡಿ ಹೋಗಬಹುದು ಎಂಬ ಬಲವಾದ ಶಂಕೆ ಇಡಿ ಅಧಿಕಾರಿಗಳಿಗಿತ್ತು. ಇದೇ ಕಾರಣಕ್ಕೆ ಏಜೆನ್ಸಿ ಅವರ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಿತ್ತು. ಕಳೆದ 5 ಸಮನ್ಸ್ಗಳಿಗೂ ಕ್ಯಾರೆ ಎನ್ನದ ಡಿಸಿಪಿ ತನಿಖೆಯಿಂದ ತಪ್ಪಿಸಿಕೊಳ್ಳಲು ವಿದೇಶಕ್ಕೆ ಹಾರಲು ಹೊಂಚು ಹಾಕುತ್ತಿದ್ದರು. ಆದರೆ ಇಡಿ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದಾಗಿ ಈಗ ಅವರು ತನಿಖಾ ಸಂಸ್ಥೆಗಳ ಬಲೆಗೆ ಬಿದ್ದಿದ್ದಾರೆ. ಗುರುವಾರ ಇಡಿ ಅಧಿಕಾರಿಗಳ ಮುಂದೆ ಹಾಜರಾದ ಶಾಂತನು ಅವರನ್ನು ಸುದೀರ್ಘ 10 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಈ ವಿಚಾರಣೆಯ ಅವಧಿಯಲ್ಲಿ ಅವರು ಹಲವು ಸ್ಫೋಟಕ ಮಾಹಿತಿಗಳನ್ನ ಶಾಂತನು ಬಿಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಟಿಎಂಸಿ ಪಕ್ಷದ ಹಿತಾಸಕ್ತಿಗಾಗಿ ಕೆಲಸ ಮಾಡಿದ್ದು ಮತ್ತು ಕೋಟ್ಯಾಂತರ ರೂಪಾಯಿಗಳ ಮನಿ ಲಾಂಡರಿಂಗ್ ಹಗರಣದಲ್ಲಿ ಭಾಗಿಯಾಗಿರುವುದನ್ನು ಇಡಿ ಪತ್ತೆ ಹಚ್ಚಿದೆ. ಗ್ಯಾಂಗ್ಸ್ಟರ್ ಸೋನಾ ಪಪ್ಪು ಜೊತೆ ಶಾಂತನು ವ್ಯವಹಾರ. ಈ ಇಡೀ ಪ್ರಕರಣದ ಹಿಂದೆ ಇರುವ ಅತಿದೊಡ್ಡ ಲಿಂಕ್ ಎಂದರೆ ಕುಖ್ಯಾತ ಗ್ಯಾಂಗ್ಸ್ಟರ್ ವಿಶ್ವಜಿತ್ ಪೋದ್ದಾರ್ ಅಲಿಯಾಸ್ ಸೋನಾ ಪಪ್ಪು. ಈತ ಕೊಲೆ ಯತ್ನ ಮತ್ತು ಸುಲಿಗೆಯಂತಹ 10 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಆರೋಪದ ಪ್ರಕಾರ ಡಿಸಿಪಿ ಶಾಂತನು ಸೋನಾ ಪಪ್ಪುವಿನ ಕಾನೂನುಬಾಹಿರ ವ್ಯವಹಾರಗಳಿಗೆ ಪೂರ್ಣ ಪೊಲೀಸ್ ರಕ್ಷಣೆ ನೀಡುತ್ತಾ ಇದ್ರು. ಆ ಗೂಂಡಾ ಸುಲಿಗೆಗೆ ಹೊರಟರೆ ಅವರ ಜೊತೆ ಪೊಲೀಸ್ ಅಧಿಕಾರಿಗಳನ್ನೇ ರಕ್ಷಣೆಗೆ ಕಳುಹಿಸುತ್ತಿದ್ದರು ಅನ್ನೋ ಗಂಭೀರ ಆರೋಪ ಇವರ ಮೇಲಿದೆ. ಇದಕ್ಕೆ ಪ್ರತಿಫಲವಾಗಿ ಕೋಟ್ಯಾಂತರ ರೂಪಾಯಿಗಳ ಕಪ್ಪು ಹಣ ಶಾಂತನು ಕೈ ಸೇರುತ್ತಿತ್ತು. ಇಂತಹ ಕುಕೃತ್ಯಗಳಿಗೆ ಇಷ್ಟು ದಿನ ಮಮತಾ ಬ್ಯಾನರ್ಜಿ ಅವರ ಅಭಯ ಇತ್ತು. ಮಮತಾ ಹಿಂದೆ ಅಡಗಿಕೊಂಡೇ ಎಲ್ಲಾ ಅವ್ಯವಹಾರ ನಡೆಸಿದ್ದ ಶಾಂತನು ಈ ಬಾರಿಯೂ ಮಮತಾ ಗೆದ್ದೇ ಗೆಲ್ತಾರೆ ಅಂತ ಭಾವಿಸಿದ್ರು. ಆದರೆ ಮಮತಾ ಸೋತರು, ಶಾಂತನು ಸಿಕ್ಕಿಬಿದ್ದರು. ಟಿಎಂಸಿ ಶಾಸಕನ ಮನೆ ಮೇಲೆ ಪೊಲೀಸ್ ದಾಳಿ. ಕೇವಲ ಶಾಂತನು ಸಿನ್ಹಾ ಮಾತ್ರವಲ್ಲ, ಪಶ್ಚಿಮ ಬಂಗಾಳದ ಆಡಳಿತಾರೂಢ ಟಿಎಂಸಿ ಪಕ್ಷದ ಶಾಸಕ ದಿಲೀಪ್ ಮಂಡಲ್ ಅವರ ಮೇಲೂ ಪೊಲೀಸರು ಈಗ ಕ್ರಮ ಕೈಗೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಲಾಗಿದೆ. ಬಂಗಾಳದಲ್ಲಿ ಅಧಿಕಾರದಲ್ಲಿದ್ದಾಗ ದರ್ಪ ತೋರಿಸಿದ ಟಿಎಂಸಿ ಶಾಸಕರಿಗೂ ಸಹ ಈಗ ಕಾನೂನಿನ ಚುರುಕು ಮುಟ್ಟಿಸುತ್ತಾ ಇದ್ದಾರೆ ನೂತನ ಸಿಎಂ ಸುವೇಂದು. ಒಟ್ಟಿನಲ್ಲಿ ದೇಶ ಬಿಟ್ಟು ಪರಾಯರಿಯಾಗಲು ಸಂಚು ರೂಪಿಸಿದ್ದ ಒಬ್ಬ ಪ್ರಭಾವಿ ಪೊಲೀಸ್ ಅಧಿಕಾರಿ ಈಗ ಸಲಾಖೆಗಳ ಹಿಂದೆ ಇದ್ದಾರೆ. ಇಡಿ ಮುಂದೆ ಅವರು ಬಿಚ್ಚಿಟ್ಟಿರುವ ರಹಸ್ಯಗಳು ಬಂಗಾಳದಲ್ಲಿ ಇನ್ನೂ ಯಾವ ದೊಡ್ಡ ತಲೆಗಳಿಗೆ ಸಂಕಷ್ಟ ತರಲಿವೆಯೋ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ.